ಮಹಾರಾಷ್ಟ್ರ ಉಪಮುಖ್ಯಮಂತ್ರಿ ಅಜಿತ್ ಪವಾರ್ ಅವರು ಕರ್ನಾಟಕದ ಬಗ್ಗೆ ವಿವಾದಾತ್ಮಕ ಹೇಳಿಕೆ ನೀಡಿದ್ದಾರೆ. ಇದು ಕನ್ನಡಿಗರಲ್ಲಿ ಅಸಮಾಧಾನವನ್ನು ಉಂಟು ಮಾಡುತ್ತಿದೆ. ಮೇ 1ರಂದು ಮಹಾರಾಷ್ಟ್ರ ದಿನದಂದು ಮುಂಬೈನಲ್ಲಿ ಮಾತನಾಡಿದ ಅಜಿತ್ ಪವಾರ್ ಅವರು ಮಹಾರಾಷ್ಟ್ರ ರಚನೆಯಾಗಿ 65 ವರ್ಷಗಳಾದರೂ ಒಂದು ವಿಷಾದ ಇನ್ನೂ ಉಳಿದಿದೆ ಎಂದಿದ್ದಾರೆ. ಅದೇನೆಂದರೆ ಬೆಳಗಾವಿ ಮತ್ತು ಕಾರವಾರ. ಕನ್ನಡಿಗರ ರಾಜ್ಯವಾದ ಕರ್ನಾಟಕದಲ್ಲಿರುವ ಮರಾಠಿ ಮಾತನಾಡುವ ಪ್ರದೇಶಗಳು ಇನ್ನೂ ಮಹಾರಾಷ್ಟ್ರದೊಂದಿಗೆ ವಿಲೀನವಾಗಿಲ್ಲ ಎಂಬುದು. ಮಹಾರಾಷ್ಟ್ರ ಒಂದು ಹೋರಾಟದಿಂದ ರೂಪುಗೊಂಡ ರಾಜ್ಯ. ಮಹಾರಾಷ್ಟ್ರ ತನ್ನ 65ನೇ ವಾರ್ಷಿಕೋತ್ಸವ ಪೂರೈಸಿದರೂ ನಮ್ಮ ಮನಸ್ಸಿನಲ್ಲಿ ಇನ್ನೂ ಒಂದು ವಿಷಾದವಿದೆ. ಇಂದೂ ಕೂಡ ಬೆಳಗಾವಿ ಮತ್ತು ಕಾರವಾರ ಮಾತನಾಡುವ ಮರಾಠಿ ಜನರು ನಮ್ಮೊಂದಿಗಿಲ್ಲ. ಈ ಸಂಬಂಧದ ಪ್ರಕರಣ ಸುಪ್ರೀಂ ಕೋರ್ಟ್ನಲ್ಲಿ ನಡೆಯುತ್ತಿದೆ ಎಂದು ಅಜಿತ್ ರವರು ಹೇಳಿಕೊಂಡಿದ್ದಾರೆ. ಬೆಳಗಾವಿ, ಕಾರವಾರ, ನಿಪಾನಿ ಹಾಗೂ ಸುತ್ತಮುತ್ತಲ ಪ್ರದೇಶಗಳು ಮಹಾರಾಷ್ಟ್ರದೊಂದಿಗೆ ವಿಲೀನವಾದ ದಿನ ಮಹಾರಾಷ್ಟ್ರ ಸಂಪೂರ್ಣವಾಗಿದೆ ಎಂದು ಮರಾಠಿಯವರು ಹೆಮ್ಮೆ ಪಡುವ ದಿನವಾಗುತ್ತೆ ಎಂದು ಹೇಳಿಕೊಂಡಿದ್ದಾರೆ. ಬೆಳಗಾವಿ ಪ್ರದೇಶವನ್ನು ಮುಂಚಿತವಾಗಿ ಬಾಂಬೆ ರೆಸಿಡೆನ್ಸಿಯ ಭಾಗವಾಗಿದ್ದ ಕಾರಣ ಬಾಂಬೆ ಕರ್ನಾಟಕ ಎಂದು ಕರೆಯಲಾಗುತ್ತಿತ್ತು. ಆದರೆ ನಂತರ ಭಾಷೆಯ ಆಧಾರದ ಮೇಲೆ ರಾಜ್ಯಗಳನ್ನು ಪುನರ್ರಚನೆ ಮಾಡಿದ್ದಾಗ ಕರ್ನಾಟಕದ ಭಾಗವಾಯಿತು. ಆದರೂ ಕೆಲವು ಮಹಾರಾಷ್ಟ್ರದವರು ಬೆಳಗಾವಿಯನ್ನು ಮಹಾರಾಷ್ಟ್ರದ ಭಾಗವೆಂದು ಆಗಾಗ ಹೇಳುತ್ತಿರುವುದು ಕನ್ನಡಿಗರಲ್ಲಿ ಕೋಪ ಉಂಟು ಮಾಡುತ್ತಿದೆ. ಈ ಬಾಂಬೆ ಸಂಪರ್ಕವನ್ನು ಕೊನೆಗೊಳಿಸಲು ಕರ್ನಾಟಕ ಸರ್ಕಾರ ಬಾಂಬೆ ಕರ್ನಾಟಕ ಎಂಬ ಹೆಸರನ್ನು ಅಧಿಕೃತವಾಗಿ ಕಿತ್ತೂರು ಕರ್ನಾಟಕ ಎಂದು ಬದಲಾಯಿಸಿದೆ.